ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ಬಂದುಬಿಟ್ಟು ನಿನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಾವು ಮುರುಘೇಸ್ವಾಮಿ ಮಠ ಇಂದ ಈ ಕಡೆ ಅಂದರೆ ಜೋಗಿಮಟ್ಟಿ ಪಾರ್ಕ್ ಈ ಕಡೆ ಬಂದಿದ್ದೀವಿ. ಮಕ್ಕಳೆಲ್ಲ ಇನ್ನೂ ಖುಷಿಯಾದರು, ಅಲ್ಲಿ ತುಂಬ ಖುಷಿಯಾಗಿದ್ದರು. ಅಲ್ಲಿನ ವಿಡಿಯೋ ಇನ್ನೂ ಸ್ವಲ್ಪ ಇತ್ತು, ಹಾಕಬೇಕಾಗಿತ್ತು, ಕಾರಣಾಂತರಗಳಿಂದ ಹಾಕಿಲ್ಲ ನಾನು. ಇವಾಗ ಬಂದು ಇಲ್ಲಿ ನೋಡೋಣ. ಇಲ್ಲಿ ಝೂ ಅಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಆಟಿಕೆ ವಸ್ತುಗಳು ಕೂಡ ಇದ್ದಾವೆ. ಇಲ್ಲಿ ಮಕ್ಕಳಿಗೆಲ್ಲ ಜಾಸ್ತಿ ಇರುತ್ತೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇವಾಗ ಬಂದು ಮಧುರ ಬಂದುಬಿಟ್ಟು ವೇದ ಪಾಪನ ಎತ್ಕೊಂಡಿದ್ದಾಳೆ. ಅವ್ರ ಅಪ್ಪಾಜಿ ಹೋಗೋದು ಬೇಡ, ಇನ್ನೊಂದು ದಿನ ಹೋಗೋಣ ಅಂದರು. ನಾನಿಲ್ಲ, ಮಕ್ಳಿಗೋಸ್ಕರ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅವ್ರಿಗೆ ಮುಂಚೆನೇ ಹೇಳಿದ್ದೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ, ಹಾಗಾಗಿ ಕರ್ಕೊಂಡು ಬಂದಿದ್ದೀವಿ. ಇವಾಗ ಸ್ಟಾರ್ಟಿಂಗು ಝೂ ಕಡೆ ಹೋಗ್ಬಿಟ್ಟು ಆಮೇಲೆ ಪಾರ್ಕ್ ಹತ್ರ ಬರೋಣ ಅಂತ ಅವ್ರ ಅಪ್ಪಾಜಿ ಬಂದುಬಿಟ್ಟು ಔಟ್ಡೋರಿಂದ ಬರೋಕ್ಕೆ ಹೋದರು. ಹಾಗಾಗಿ ಈ ಕಡೆಯಿಂದ ಅಲ್ಲ, ಇಲ್ಲಿ ಬನ್ನಿ ಅಂತ ಕರ್ಕೊಂಡು ಬಂದ್ವಿ. ಸ್ಟಾರ್ಟಿಂಗ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಪಕ್ಷಿಗಳಿದ್ವು. ಪಕ್ಷಿಗಳಲ್ಲಿ ಹತ್ರ ಅಲ್ಲಿ ಬಿಡಲಿಲ್ಲ, ಏನೋ ರಿಪೇರಿ ಮಾಡ್ತಾಯಿದ್ರು. ಇವಾಗ ಹೆಬ್ಬಾವು ನೋಡ್ತಾ ಇರ್ಬೋದು, ಇದು 2 ಹೆಬ್ಬಾವಿದೆ. ಹೋದ ವರ್ಷ ಬಂದಿದ್ವಿ, ಹೋದ ವರ್ಷ ಕೂಡ ಕರ್ಕೊಂಡು ಬಂದಿದ್ವಿ ವಿನುನ ಮತ್ತು ಮಧುರ. ವೇದಪಾಪು ಚಿಕ್ಕವನು, ಅಷ್ಟೊಂದೆಲ್ಲ ಗೊತ್ತಾಗಿರಲಿಲ್ಲ ಅವನಿಗೆ. ಇವಾಗಂತೂ ಅವನಿದೆ ಫಸ್ಟ್ ಟೈಮು ಹಾವು ನೋಡ್ತಾ ಇರೋದು. ನಮಗಿನ್ನೂ ಮುಂಚೆನೇ ಹೇಳ್ತಾ ಇದ್ದಾನೆ, ಇದು ಬುಕ್ಕಲ್ಲೆಲ್ಲ ನೋಡಿರ್ತಾನಲ್ಲ, ಅದು ನೋಡಿಬಿಟ್ಟು ಅಮ್ಮ ಹಾವು ಅಂತ ಹೇಳ್ತಾ ಇದ್ದಾನೆ. ನನಗಂತೂ ತುಂಬ ಆಶ್ಚರ್ಯ ಆಯಿತು, ಯಾಕಂದರೆ ಈಗಿನ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರಲ್ಲ ಅಂತ. ಇದಾದಮೇಲೆ ನವಿಲು ಕೂಡ ನೋಡಿದ್ವಿ. ನವಿಲು ಕೂಡ ನೋಡಿಬಿಟ್ಟು ಮನೆ ಹತ್ರ ಎಲ್ಲ ನೋಡಿದಾನಲ್ಲ, ಹಾಗಾಗಿ ಅವ್ನಿಗೇನಾದ್ರು ಅಷ್ಟೊಂದು ಆಶ್ಚರ್ಯ ಅನ್ನಿಸ್ಲಿಲ್ಲ. ಮತ್ತು ಗಿಳಿ ನೋಡ್ದ. ಅದಾದಮೇಲೆ ಬೇರೆ ಬೇರೆ ಥರ ಪಕ್ಷಿಗಳಿದ್ವು, ಒಂದು 3 ಥರ ಪಕ್ಷಿಗಳು ನೋಡ್ತಾ ಇರ್ಬೋದು. ಇಲ್ಲೇನು ತೋರಿಸ್ತೀನಿ ನಾನು, ಅವನ್ನೆಲ್ಲ ನೋಡ್ದ. ತುಂಬ ಖುಷಿಯಾದ. ವಿನು ಅಂದರೆ ಹೋದ ಸರಿ ನೋಡಿದ್ಲು, ಅವಳೇನು ಅಷ್ಟೊಂದು ಇದಿಲ್ಲ. ಈ ಸರಿ ನೋಡ್ತೀನಿ ಅನ್ನೋದು ಎಕ್ಸೈಟ್ಮೆಂಟು. ಅವಳಿಗೇನು ಟೈಗರು ಮತ್ತು ಇದು ಕರಡಿ ಅದೆಲ್ಲ ಇದ್ದಾರೆ, ಅದನ್ನು ನೋಡಬೇಕು ಅಂತ ಆಸೆ. ಹಾಗಾಗಿ ಇವಾಗ ಇದನ್ನೆಲ್ಲ ಪಕ್ಷಿ ಮತ್ತು ನವಿಲು, ಹೆಬ್ಬಾವು ಇದರೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋಂಥದ್ದು ಕರಡಿ ಮನೆ ಅಂತ. ಕರಡಿ ಒಂದು 4 ಕರಡಿ ಇದೆ. ನೋಡಬೇಕು, ನಮಗೆ ನೋಡೋ ಅದೃಷ್ಟ ಇದೆಯೋ ಏನೋ ಅಂತ. ನೋಡೋಣ ಬನ್ನಿ, ತೋರಿಸ್ತೀನಿ. ಇದೆ ಕರಡಿ, 2 ಕರಡಿ ಏನೋ ಇದೆ. ನೋಡ್ತಾ ಇರೋದು ಅವಕ್ಕೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ. ಇನ್ನು ದೂರದಲ್ಲಿ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದೆ. ಇದ್ರ ಜೊತೆ ಇನ್ನೂ 2 ಕರಡಿ ಇರುತ್ತೆ, ಬಟ್ ಒಂದೇ ಅಂತ ಅನಿಸುತ್ತೆ. ಇನ್ನೆರಡು ಆ ಕಡೆ ದೂರದಲ್ಲಿದ್ದಾವೆ. ಅದಕ್ಕೆ ನಾವು ಹೋದ ತಕ್ಷಣ, ಅದು ಯಾರಾದರೂ ಮನುಷ್ಯರು ಹೋದ ತಕ್ಷಣ ಅದು ಕೂಡ ರಿಯಾಕ್ಟ್ ಮಾಡುತ್ತೆ, ಒಂಥರ ಚೇಷ್ಟೆ ಎಲ್ಲ ಮಾಡ್ತಾ ಇರುತ್ತೆ. ಇವಾಗ ಬಂದಿದೆ ಅಂತೂ ಇಂತೂ. ಮಕ್ಕಳು ಇದನ್ನು ಕೂಡ ತೋರಿಸಿದ್ವಿ. ಇದು ಪಾಪ ಅಂತೂ ಫುಲ್ಲು ಖುಷಿ ಅಂದರೆ ಖುಷಿ. ಇವಾಗ ಬಂದು ಕರಡಿ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಹುಲಿ ಇರೋ ಹತ್ರ, ಅದಾದಮೇಲೆ ಜಿಂಕೆ ಇರೋ ಹತ್ರ. ಯಾಕಂದರೆ ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದರು ಹುಲಿ ಇರೋ ಹತ್ರ, ಹಾಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಥರ. ನೆಕ್ಸ್ಟ್ ಬಂದಿದ್ದು ನಾವು ಜಿಂಕೆ ಇರೋ ಹತ್ರ ಬಂದಿದ್ದು. ವೇದು ಪಾಪು ನೋಡ್ತಾ ಇರ್ಬೋದು, ಇನ್ನೂ ಅವನಿಗೆ ನೋಡೋ ಅಂಥ ಕ್ಯೂರಿಯಾಸಿಟಿ, ಇನ್ನೂ ಹತ್ರಕ್ಕೆ ಹೋಗಬೇಕು, ಇನ್ನೂ ನೋಡಬೇಕು ಅಂತ. ನಾನಂತೂ ಹಠ ಮಾಡಿ ಅವ್ರ ಅಪ್ಪಾಜಿ ಜೊತೆ ಹಠ ಮಾಡಿ ಕರ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಈ ಪಿಕ್ನಿಕ್ನ. ಇದಾದಮೇಲೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇಲ್ಲಿ ಬಂದುಬಿಟ್ಟು ಒಂದು 3 ಥರ ಇದು ಏನಪ್ಪ ಅಂತ ಹೇಳಿದರೆ ಜಿಂಕೆಗಳಿರೋ ಅಂಥದ್ದು. ನಾವು ಬಂದುಬಿಟ್ಟು ಏನೂ ಬಾಕ್ಸ್ ತರದೇ ಇರೋದ್ರಿಂದ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಮಕ್ಳಿಗೂ ಕೂಡ ಅಷ್ಟೇ. ನೋಡಬೇಕು, ಇಲ್ಲಿ ಯಾವುದಾದ್ರು ಕ್ಯಾಂಟೀನ್ ಇದ್ದರೆ ಹೋಗಿ ತಿನ್ನಿಸ್ಕೋಬೇಕು. ವೇದು ಪಾಪುಗೆ ಮತ್ತು ಮಧುರಾಗೆ ಜಾಸ್ತಿ ಹೊಟ್ಟೆ ಹಸಿವಾಗಿರೋ ಅಂಥದ್ದು. ಮತ್ತೇನೂ ಕೂಡ ಹುಲಿ ಹತ್ರ ಬಂದುಬಿಟ್ಟು ವಿಡಿಯೋ ಮಾಡಿಕೊಂಡು ಇವಾಗ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಾರ್ಕಲ್ಲಿ. ಜೋಕಾಲಿ ಆಗಿರ್ಬೋದು, ಈ ಥರ
ತಿರುಗೋದಾಗಿರ್ಬೋದು, ಈ ಥರ ಎಲ್ಲ ಮಕ್ಕಳಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟರು. ನಾವು ಇದೇ ಆಟನೆಲ್ಲ ಅಲ್ಲಿ ಮಠದಲ್ಲಿ ಆಡಿಸ್ಬೇಕಂದಿದ್ರೆ ಎಲ್ಲದಕ್ಕೂ ಅಮೌಂಟ್ ಪೇ ಮಾಡಬೇಕಾಗಿತ್ತು. ಇಲ್ಲ ಆ ಥರ ಏನಿಲ್ಲ, ಚಿಕ್ಕವ್ರಿಗೆಲ್ಲ ಕಡಿಮೆನೇ 35 ರೂಪೀಸ್ ಇರ್ಬೋದೇನೋ, ನಮಗೆ ಒಂದು 50 ರೂಪೀಸ್ ಇರ್ಬೋದು. ಎಲ್ಲರೂ ಕೂಡ ಆಡ್ಬೋದು, ದೊಡ್ಡವ್ರಿಗೂ ಕೂಡ ಇಲ್ಲಿ ಮರಕ್ಕೆ ಹಾಕಿರೋವಂಥ ಜೋಕಾಲಿಗಳಿದ್ದಾವೆ. ಎಲ್ಲ ಚೆನ್ನಾಗಿತ್ತು, ಮಕ್ಕಳಂತೂ ತುಂಬ ಖುಷಿಪಟ್ಟರು. ಇನ್ನು ಅವರು ಈ ದಸರಾ ರಜಾನ ತುಂಬ ಎಂಜಾಯ್ ಮಾಡಿದರು ಅಂತ ಅಂದ್ಕೊತೀನಿ. ಮತ್ತೆ ಇವಾಗ ಹೋದರೆ ಅವ್ರು ಬರೋದೇ ನೆಕ್ಸ್ಟು ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಬೇಸಿಗೆ ರಜಕ್ಕೆ. ಅದಾದಮೇಲೆ ಅಲ್ಲಿ ಬಿಡೋದಿಲ್ಲ ಆಡೋಕ್ಕೆ, ಆದ್ರೂ ನಾವು ಕೂತ್ಕೊಂಡು ಆಡ್ತಾಯಿದ್ದೀವಿ. ಪಿ ಹೋಗ್ತಾ ಇರ್ತಾರೆ, ದೊಡ್ಡವ್ರು ಆಡಬೇಡ್ರಿ, ಬೇರೆ ದೊಡ್ಡವ್ರಿಗೆ ಬೇರೆ ಇದೆ. ಹಂಗಾಗಿ ಅಣ್ಣ ಬಂದುಬಿಟ್ಟು ಹತ್ರಕ್ಕೆ ಬಂದು ಹೇಳಿದ್ರು. ಇನ್ನು ವೇದು ಪಾಪನ ಕೂರಿಸ್ಕೊಂಡು ಅವ್ರ ಅಪ್ಪಾಜಿ ಕೂಡ ಆಟ ಆಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದಾದಮೇಲೆ ಮಧುರ ಬಂದುಬಿಟ್ಟು ವಾಶ್ರೂಮ್ ಹೋಗಬೇಕು ಅಂತ ಹೇಳಿದ್ಲು, ಹಂಗಾಗಿ ನಾನು ಕೂಡ ಅವಳ ಜೊತೆ ಬಂದ್ವಿ. ಇನ್ನೊಮ್ಮೆ ನಮಗೆ ಹುಲಿ ಹೋಗಬೇಕು ಅನ್ನೋದು ತುಂಬ ಆಸೆ ಆಯಿತು. ಅಷ್ಟೊಂದು ಯಾರು ಜನ ಇರಲಿಲ್ಲ, ಅದು ನೋಡ್ತಾ ಇರ್ಬೋದು ನಮ್ಮ ಕಡೆನೇ ಬರ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ವಿಡಿಯೋ ಮಾಡಿಕೊಂಡು ಅವ್ರ ಅಪ್ಪಾಜಿನೂ ಬನ್ನಿ ನೀವು ಅಂತ ಹೇಳಿದೆ. ಅದಾದಮೇಲೆ ಇದು ಬಂದುಬಿಟ್ಟು ಮೊಸಳೆ. ವೇದು ಪಾಪ ಅಂತೂ ಇದೆಲ್ಲ ಹೊಸ ಅನುಭವ ಅವನಿಗೆ. ಇದನ್ನು ಬಂದುಬಿಟ್ಟು ಅವನು ಅಷ್ಟೊಂದು ಪರಿಚಯ ಇಲ್ಲ ಇದ್ರ ಬಗ್ಗೆ. ಇದನ್ನು ನೋಡಿ ಒಂದು ಚಪ್ಪಾಳೆ ಹೊಡ್ಕೊಂಡು ನಗ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಆಡು ಮಲ್ಲೇಶ್ವರ ಮೃಗಾಲಯ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಾದಮೇಲೆ ನೆಕ್ಸ್ಟು ಇದೆ ಕರಡಿ ಹತ್ರನೇ ಬಂದ್ವಿ ಮತ್ತೆ ಕೂಡ. ಅವಾಗಿಗಿಂತಲೂ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅದು ಕೂಡ ನಮ್ಮ ಥರನೇ ಮುಖ ಎಲ್ಲ ಒರೆಸ್ಕೊಳೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ಹಂಗಾಗಿ ವಿನು ಬಂದುಬಿಟ್ಟು ಅಮ್ಮನ ಅದೇನು ಮಾಡಲ್ವಾ ಹಂಗೆ. ಇವಕ್ಕೆಲ್ಲ ಫುಡ್ ಹಾಕೋಕೆ ಹೋಗೋರಿಗೆಲ್ಲ ಅವು ತುಂಬ ಚೆನ್ನಾಗಿ ಹೊಂದ್ಕೊಂಡು ಅಡ್ಜಸ್ಟ್ಮೆಂಟ್ ಆಗಿರ್ತವೆ. ಅವರು ಮಾತಾಡಿಸಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಅವೆಲ್ಲಾದರೂ ಇರಲಿ ಅವು ಬಂದು ಅವುಗಳ ಜಾಗಕ್ಕೆ ಬಂದುಬಿಡ್ತಾಯಿದ್ವು. ನಮ್ಮ ವಿನುಗೆ ಮತ್ತು ಮಧುರಾಗೆ ಅವ್ರಿಗೆಲ್ಲ ಇದು ಹೊಸ ಅನುಭವನೇ ಅಂತಲೇ ಹೇಳ್ಬೋದು. ನಾವಾದರೆ ಮೊದಲೆಲ್ಲ ಕರಡಿ ಕುಣಿತ ಅಂತಂದು ಕುಡಿಸೋರು ಬರ್ತಿದ್ರಲ್ಲ, ಅವಾಗೆಲ್ಲ ನೋಡಿದ್ದೀವಿ ಕರಡಿನ. ವಿನು ಮತ್ತು ಮಧುರ ಏನೋ ಹೋದ ವರ್ಷ ನೋಡಿದ್ದಾರೆ, ವೇದು ಪಾಪನೇ ಇನ್ನು ಈ ವರ್ಷ ನೋಡ್ತಾ ಇರೋದು. ನಾವಂತೂ ತುಂಬ ಹೊತ್ತಿನಿಂದ ನೋಡಿದ್ವಿ. ಇದಾದಮೇಲೆ ಇವಾಗ ಬಂದಿರೋ ಅಂಥದ್ದು ಬಂದ್ಬಿಟ್ಟು ಚಿರತೆ ಇರುವಂಥ ಬೋನಿಗೆ ಅವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಎರಡೂ ಕೂಡ ಆಟ ಆಡ್ತಾ ಇದ್ದಾವೆ. ಇನ್ನು ಅವ್ರ ಅಪ್ಪಾಜಿ ಇನ್ನೊಂದು ಸರ್ತಿ ಯಾಕೆ ಬಂದ್ರಿ ಇಷ್ಟು ದೂರ ಅಂತ ಎಲ್ಲ ಬೈದರು. ಇರಲಿ ಪರವಾಗಿಲ್ಲ, ಮಧುರ ಆಟ ಮಾಡಿದ್ಲು ಹಂಗಾಗಿ ಬಂದ್ವಿ ಅಂತ ಹೇಳಿದೆ. ಇಲ್ಲಿ ಬಂದುಬಿಟ್ಟು ಒಂದು 4 ಚಿರತೆ ಇದ್ದಾವೆ. ಅದರಲ್ಲಿ ನಮಗೆ ಕಾಣಿಸ್ತಾ ಇರೋದು ಬಂದುಬಿಟ್ಟು 3, 2 ಬಂದುಬಿಟ್ಟು ಅಲ್ಲಿ ಆಟ ಆಡ್ತಾ ಇದ್ದಾವೆ. ಇನ್ನೊಂದು ಸೈಲೆಂಟಾಗಿ ಅದೊಂದೇ ಮಲಗಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಝೂಮ್ ಮಾಡಿ ತೋರ್ಸೋಕ್ಕೆ ಹೇಳ್ತಾ ಇದ್ದೀನಿ ಮಧುರಾಗೆ, ನೀಟಾಗಿ ವಿಡಿಯೋ ಮಾಡು ಅಂತ. ಇದನ್ನೆಲ್ಲ ಅವಳೇ ವಿಡಿಯೋ ಮಾಡಿದ್ದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಹೋದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ. ಈ ಪಿಕ್ನಿಕ್ನ ನಾವು ಚಿಕ್ಕವರಿದ್ದಾಗ ಹೆಂಗಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಯಾವಾಗ್ಲೂ ನಮ್ಮಪ್ಪ ನಮ್ಮಮ್ಮ ಯಾರನ್ನೂ ಕರ್ಕೊಂಡು ಬರ್ತಾ ಇರಲಿಲ್ಲ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ನಮ್ಮ ಆಂಟಿರು ಹಿಂಗೆ ಯಾರ ಜೊತೆಗಾದರೂ ಬಂದುಬಿಟ್ಟೆ ನಾವು ಇವನ್ನೆಲ್ಲ ನೋಡಿರೋ ಅಂಥದ್ದು. ನಮಗೆ ನಮ್ಮಪ್ಪ ನಮ್ಮಮ್ಮ ಯಾವಾಗ್ಲೂ ಈ ಥರ ಪಿಕ್ನಿಕ್ ಕರ್ಕೊಂಡ್ಬಂದು ನಮ್ಮ ಜೊತೆ ಟೈಮೆಲ್ಲ ಸ್ಪೆಂಡ್ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಮಗೂ ಕೂಡ ನಮ್ಮಪ್ಪ ನಮ್ಮಮ್ಮನ ಜೊತೆ ಈ ಥರ ಆಡಬೇಕು ಅನ್ನೋದು ಅವಾಗಿಂದೊಂದು ಆಸೆ. ಹಂಗಾಗಿ ನಮ್ಮ ಮಕ್ಳಿಗೂ ಆ ಕೊರತೆ ಬರಬಾರ್ದು ಅಂತ ನಮ್ಮದೇನೇ ಕಷ್ಟ ಇರಲಿ ಕೆಲಸ ಇರಲಿ ಎಲ್ಲನೂ ಮರೆತು ಕರ್ಕೊಂಡು ಬಂದಿದ್ದೀವಿ ಮಕ್ಕಳನ್ನ. ಏನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟಲ್ಲಿ. ಅವ್ರ ಅಪ್ಪಾಜಿನೂ ಅಷ್ಟೇ, ಹಂಗೇನು ಇಲ್ಲ, ಮಕ್ಕಳು ಏನು ಆಸೆ ಪಟ್ರು ಕೇಳ್ತಾರೆ, ಕೊಡಿಸ್ತಾರೆ. ನನಗೂ ಕೂಡ ಅಷ್ಟೇ, ನಮ್ಮ ಮಕ್ಕಳು ಆಸೆ ಪಟ್ಟಿದ್ದನ್ನೆಲ್ಲ ದೇವರು ನಮಗೆ ಕೊಡಿಸೋಂಥ ಶಕ್ತಿ ಕೊಡಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಯಾಕಂದರೆ ನಾವೇನಾದರೂ ಕೇಳಬೇಕಂದ್ರೆ 100 ಸತಿ ಯೋಚನೆ ಮಾಡ್ತಿದ್ವಿ. ಆದರೆ ಈಗಿನ ಮಕ್ಳು ಹಂಗಲ್ಲ, ಅವ್ರ ಹತ್ರ ಇದೆ, ಬೇರೆಯವ್ರ ಹತ್ರ ನಮಗೂ ಅದು ಬೇಕು ಅನ್ನೋ ಥರ ಹಠ ಮಾಡಿಬಿಡ್ತಾರೆ. ನಮ್ಮ ವಿನು ಅಂತೂ ಕುಂತಿರೋ ಹತ್ರ ಕೂರ್ತಾ ಇಲ್ಲ, ನಿಂತಿರೋ ಹತ್ರ ನಿಲ್ತಾ ಇಲ್ಲ. ಅವಳದೇನೆ ಫುಲ್ಲು ಎಂಜಾಯ್ ಅಂತ ಹೇಳ್ಬಿಡ್ಲು. ಎಲ್ಲ ಕಡೆನೂ ಹೋಗ್ಬಿಟ್ಟು ಒಂದೂ ಬಿಟ್ಟಿಲ್ಲ, ಅಷ್ಟೂ ಆಟ ಆಡಿ ಬಂದಿದ್ದಾಳೆ. ನಾವೊಂದು ಹತ್ರ ಇದ್ದರೆ ಅವಳೊಂದು ಹತ್ರ ಇರ್ತಾಯಿದ್ಲು. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಈ ಜಾರಬಂಡಿ ಆಡ್ಸೋಕ್ಕೆ ಬಂದಿದ್ದೀವಿ. ಮಧುರ ಮೇಲೆ ಕೂತ್ಕೊಂಡು ಆಡಲಿ ಅಂತ ನಾವು, ಇಲ್ಲ ನಾನು ಒಬ್ಬನೇ ಆಡ್ತೀನಿ ಅಂತ ವೇದು ಪಾಪು. ನಮಗೆ ಭಯ, ಅವ್ರ ಅಪ್ಪಾಜಿ ಹಂಗಾಗಿ ಅಲ್ಲೇ ನಿಂತಿದ್ದಾರೆ.
ನಾನು ಬಂದುಬಿಟ್ಟು ಈ ಕಡೆ ದೂರ ನಿಂತ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲನೂ 1 to ಡಬಲ್ ರೇಟು. ಒಂದು 5 ರೂಪಾಯಿ ಚಿಕ್ಸ್ ಪ್ಯಾಕೆಟ್ ಬಂದುಬಿಟ್ಟು 8 ರೂಪಾಯಿ ಹೇಳ್ತಾ ಇದ್ದಾರೆ. 10 ರೂಪಾಯಿ ಐಸ್ ಕ್ರೀಮ್ ಬಂದುಬಿಟ್ಟು 15 ರೂಪಾಯಿ ಈ ಥರ. ಹಂಗಾಗಿ ನಾವಿಲ್ಲಿ ಏನೂ ತಗೊಳಕ್ಕೆ ಇಷ್ಟಪಡಲಿಲ್ಲ. ಮಕ್ಕಳಿಗೆಲ್ಲ ಇಲ್ಲಿ ಬಜ್ಜಿ ಬೋಂಡ ಥರ ಏನಿರುತ್ತೆ ಅದನ್ನೆಲ್ಲ ಎಲ್ರಿಗೂ ಒಂದೊಂದು ತಗೊಂಬಂದು ಕೊಟ್ವಿ. ತಿಂದ್ಬಿಟ್ಟು ಇನ್ನೇನು ಸಿಟಿಗೆ ಹೋಗ್ಬಿಟ್ಟು ಊಟ ಮಾಡಿ ಹೋದ್ರೆ ಆಯಿತು ಅಂತ. ಅವ್ರಿಗೆ ಬಂದುಬಿಟ್ಟು ಇಲ್ಲಿ ಆಟ ಆಡೋಕ್ಕೆ ಬಂದಿದ್ದ ತಕ್ಷಣ ಯಾವ ಊಟನೂ ನೆನಪು ಬಂದಿಲ್ಲ. ಹೋಗೋಣ ಬನ್ನಿ ಸಾಕು ಅಂದ್ರೂ ಬರ್ತಾಯಿಲ್ಲ, ಹಂಗೆ ಆಟ ಆಡ್ತಾ ಇದ್ದಾರೆ. ನಮ್ಮ ವೀನು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಎಲ್ರಿಗಿಂತ ಫಾಸ್ಟ್ ಹೋಗಿ ಬರ್ತಾಳೆ. ಮತ್ತು ಅವ್ರಿಗಿನ್ನ ಮುಂಚೆನೇ ಇರ್ತಾಳೆ. ವೇದು ಪಾಪನ ಬಂದುಬಿಟ್ಟು ಅವನೊಬ್ಬನೇ ಆಡಿದ್ದು ನೋಡಿ ಅವ್ರ ಅಪ್ಪಾಜಿ ಕರ್ಕೊಂಡು ಬಂದುಬಿಟ್ರು. ಮತ್ತೆ ಎಲ್ಲಿ ಬಿದ್ದುಬಿಡ್ತಾನೋ ಏನೋ ಅಂತ ಹೇಳ್ಬಿಟ್ಟು ಇದಾದಮೇಲೆ ಇದನ್ನು ಹತ್ಸಿದ್ದಾರೆ. ಇದರಲ್ಲಿ ಕೂಡ ಅಷ್ಟೇ ವೇದು ಪಾಪು ಆಟ ಆಡಿದ್ದು ಸಾಕು ಇಳಿತೀಯ ಅಂತ ಕೇಳಿದರೆ ಇಲ್ಲ ಅಂತ ಇದ್ದಾನೆ. ವೀನು ಅಂತೂ ಇಳಿದಿದ ತಕ್ಷಣ ಇದ್ಬಿಡ್ತಾಳೆ, ಇನ್ನೊಂದು ಆಟ ಆಡ್ತೀನಿ ಅಂತ ಹೋಗ್ತಾ ಇದ್ದಾಳೆ. ವೇದು ಪಾಪನ ಹಿಡ್ಕೊಳಕ್ಕೆ ಹೋದರೆ ಬೇಡ ನೀವು ಯಾರು ಹಿಡ್ಕೊಬೇಡ್ರಿ ನಾನು ಒಬ್ಬನೇ ಆಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಮಗಿಷ್ಟೇ ನಮ್ಮ ಮಕ್ಕಳ ಖುಷಿ ನೋಡಿ ನಾವಂತೂ ತುಂಬಾ ಮನಸ್ಫೂರ್ತಿಯಾಗಿ ಖುಷಿಯಾಗಿದ್ದೀವಿ. ಮಕ್ಕಳ ಜೊತೆ ನಾವು ಮಕ್ಕಳಾದಂಥ ಸಮಯ ಅಂತಲೇ ಹೇಳ್ಬೋದು. ಒಂದೇನಪ್ಪ ಅಂತಂದರೆ ಬೇಜಾರು. ನಾವು ಕೂಡ ಮೊದಲೆಲ್ಲ ನಮ್ಮ ದೊಡ್ಡಮ್ಮ ಆಂಟಿ ಅವ್ರ ಜೊತೆಗೆಲ್ಲ ಬಂದಾಗ ನಾವು ಬಯಸ್ತಿದ್ದು ಅಷ್ಟೇ ನಮ್ಮ ಜೊತೆಗೆ ಅಪ್ಪ ಅಮ್ಮ ಇರಬೇಕು ಅಂತ. ಇವಾಗ ನಮ್ಮ ಮಕ್ಕಳು ಬಯಸೋದಾದ್ರೂ ಅಷ್ಟೇ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಇವರಿಬ್ಬರು ಇದನ್ನು ಆಡ್ತಾ ಇದ್ದಾನೆ. ಇಲ್ಲೊಂದು ಫ್ಯಾಮಿಲಿ ಅಂತೂ ಇಲ್ಲೇನು ಕೂತಿದ್ದಾರೆ ಮುಸ್ಲಿಮ್ಸ್ ಅವರು. ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಲೆಯೆಲ್ಲ ಬಾಚಿಕೊಂಡು ಹೂವು ಮುಡ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡಿ ನಾನಂತೂ ಅವ್ರನ್ನೇ ಜಾಸ್ತಿ ನೋಡ್ತಾ ಇದ್ದೆ. ಅವ್ರನ್ನ ನೋಡಿ ತುಂಬ ಕುಟುಂಬ ಅನಿಸುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲೇ ತಲೆ ಬಾಚಿಕೊಂಡಿದ್ದಾಗಿರ್ಬೋದು, ಹೂವು ಮುಡ್ಕೊಂಡಾಗಿದ್ದು ಹಾಕಿರ್ಬೋದು, ಅವರೆಲ್ಲ ಕೂತು ಊಟ ಮಾಡಿದ್ದಾಗಿರ್ಬೋದು ಎಲ್ಲನೂ ನೋಡ್ತಾ ಇದ್ದೆ. ಈ ಥರ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಎಲ್ರಿಗೂ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಇದಾದಮೇಲೆ ಮಕ್ಕಳು ನೋಡ್ತಾ ಇರ್ಬೋದು ಇವಾಗ ಇದು ಆಟ ಆಡೋಕ್ಕಂತ ಬಂದಿದ್ದಾರೆ. ನಮ್ಮ ವೀನು ಅಂತೂ ಒಂದು ಹತ್ರನೂ ಇರ್ತಾಯಿಲ್ಲ, ಅಷ್ಟು ಸಿದಿಗು ಅಂದರೆ ಸಿದಿಗು ಮಾಡ್ತಾಯಿದ್ದಾಳೆ. ಅದು ಬಿಟ್ಟು ಇದನ್ನ ಆಡ್ತಾಳೆ, ಇದು ಬಿಟ್ಟು ಅದನ್ನ ಆಡ್ತಾಳೆ. ಅವಳಿಗೇನೋ ಒಂಥರ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಹಿಂಗೆ ಮಾಡ್ತಾಯಿದ್ದಾಳೆ. ಇವಾಗ ಬಂದುಬಿಟ್ಟು ಇದಾದಮೇಲೆ ಇನ್ನು ಲಾಸ್ಟ್ ಫೈನಲ್ ಇದು ಮನೆ ಕಡೆ ಹೊರಡುವಂಥದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್.